ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನಿಲ್ಲದೆ ನಾನಿಲ್ಲ, ಕಾಲ್ಗೆಜ್ಜೆ ನಾದದೆ ನನ್ನ ಮನಸ್ಸು ಕದ್ದೆ, ನಿನ್ನ ನಡಿಗೆ ನೋಡಿ ನಾ ಮನಸೋತೆ, ನಿನ್ನ ಮುಖ ನೋಡಲು ಕಾತರಿಸಿದೆ ಮಂದಹಾಸದ ನಗೆ. ಅಣ್ಣ ಅಣ್ಣ ಎದ್ದೇಳು, ತಮ್ಮನ ಕರೆಗೆ ಎಚ್ಚೆತ್ತ ನಮ್ಮ ಕಥಾನಾಯಕ ರಿಷಿ. ಏನು ನಿಂದು ಎಂದ ರಿಷಿ. ಏನೋ ಯಾರೋ ಅದು ಅತ್ತಿಗೆ, ಕನಸಲ್ಲಿ ಕವನ ಹೇಳೋ ರೇಂಜಿಗೆ ತಲೆ ಕೆಡಿಸಿರೋದು ಎಂದ ರಿತ್ವಿಕ್. ರಿಷಿ ಮನಸ್ಸಲ್ಲಿ ಕೇಳಿಸ್ಕೊಂಡಿದ್ದಾನೆ, ಏನೇಳಿ ತಪ್ಪಿಸಿಕೊಳ್ಳೋದು ಎಂದುಕೊಳ್ಳುತ್ತಿದ್ದಾಗ ಹೇಳೋಣ ಯಾರದು ಎಂದ ರಿತ್ವಿಕ್. ಈಗ ಸುಮ್ಮನೆ ಹೋಗಲಿಲ್ಲ ಅಂದರೆ ನನ್ನ ಕೈಯಲ್ಲಿ ಒದೆ ತಿಂತೀಯ ಅಷ್ಟೇ, ಆಮೇಲೆ ಅಮ್ಮಂಗೆ ಹೇಳ್ತೀನಿ ಇರು ಎಂದ ರಿತ್ವಿಕ್. ಅಮ್ಮಂಗೆ ಹೇಳ್ಬೇಡ ನೋಡು, ಆಮೇಲೆ ಮತ್ತೆ ಹೇಳು. ಒಂದು ಹುಡುಗಿ ಕನಸಲ್ಲಿ ಬಂದಿದ್ಲು, ಅವಳು ಯಾರಂತ ನನಗೆ ಗೊತ್ತಿಲ್ಲ, ಅವಳ ಮುಖ ಇನ್ನೇನು ನೋಡಬೇಕು ಅನ್ನುವಷ್ಟರಲ್ಲಿ ಗೂಬೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಎಬ್ಸಿದ್ದು ನೀನೇ. ಅಯ್ಯೋ ಹೀಗೆಲ್ಲ ಆಯ್ತಾ, ಹೋಗ್ಲಿ ಬಿಡು, ಇನ್ನೊಂದ್ಸಲ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಈಗ ಕಾಲೇಜ್ಗೆ ಟೈಮ್ ಆಯಿತು, ರೆಡಿ ಆಗೋ. ರಿಷಿಕ್ ನಮ್ಮ ಕಥಾನಾಯಕ, ಅವನ ತಂದೆ ಬೈರೇಗೌಡ ಒಬ್ಬ ರೈತ, ತಾಯಿ ಶಾಂತಾದೇವಿ ಮತ್ತು ತಮ್ಮ ರಿತ್ವಿಕ್. ಅಣ್ಣ ತಮ್ಮ ಇಬ್ಬರು ತುಮಕೂರಿನ ಸಿದ್ಧಗಂಗಾ ಸಂಸ್ಥೆಯ SIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ರಿಷಿಕ್ ಅಂತಿಮ ವರ್ಷದ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾರೆ, ಇನ್ನು ರಿತ್ವಿಕ್ ಮೊದಲ ವರ್ಷ. ಇನ್ನು ತಂದೆ ತಾಯಿಯರು ಹಳ್ಳಿಯಲ್ಲಿ ಇದ್ದುಕೊಂಡು ತಮ್ಮ ಮಕ್ಕಳನ್ನು ಓದಿಸುತ್ತಿದ್ದಾರೆ. ಮಧ್ಯಮ ವರ್ಗದ ಜನರಾದ ಇವರು ನೆಮ್ಮದಿಯಿಂದ ವ್ಯವಸಾಯವನ್ನು ಅವಲಂಬಿಸಿದ್ದಾರೆ. ಇನ್ನು ರಿಷಿಕ್ ಬಗ್ಗೆ ಹೇಳೋದಾದರೆ 6 ಅಡಿ ಹೈಟು, ಕಲರ್ ವೈಟು, 6 ಪ್ಯಾಕ್ ಬಾಡಿ, ಹಿರಿಯರಿಗೆ ಗೌರವ ಕೊಡುವಂತಹ ಒಳ್ಳೆಯ ಮನಸ್ಸು, ಕಿರಿಯರೊಂದಿಗೆ ಬೆರೆಯುವಂಥ ಮುಗ್ಧತೆ, ಸಿಟ್ಟು ಬಂದರೆ ಜಮದಗ್ನಿಯನ್ನೇ ಹೋಲುವ ವ್ಯಕ್ತಿತ್ವ, ದಿನ ತನ್ನ ಕನಸಿನಲ್ಲಿ ಬರುವ ಮುಖವನ್ನೇ ನೋಡದ ಸುಂದರ ಯುವತಿಯನ್ನು ಪ್ರೀತಿಸುತ್ತಿರುವ ಪವಿತ್ರ ಪ್ರೇಮಿ, ಮನೆಯಲ್ಲೆಲ್ಲ ಮದುವೆ ಸಂಭ್ರಮ, ಮದುವೆಗೆ ತಯಾರಾಗುತ್ತಿರುವ ಏನೋ ಯೋಚನೆಯಲ್ಲಿ ಮುಳುಗಿರುವ ವರ. ಪುರೋಹಿತರು ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲ ಹಿರಿಯರು ಕಿರಿಯರು ಸಂಭ್ರಮದಿಂದ ಓಡಾಡುತ್ತಿದ್ದಾರೆ. ವಧುವರರನ್ನು ಕರೆತನ್ನಿ ಎಂಬ ಪುರೋಹಿತರ ಮಾತಿಗೆ ವಧುವನ್ನು ಕರೆತಂದ ಅವಳ ತಂದೆ ತಾಯಿ ಅವಳನ್ನು ಹಸಿಮಣೆ ಮೇಲೆ ಕೂರಿಸುತ್ತಾರೆ. ಇತ್ತ ವರ ನಾಪತ್ತೆ ಆಗಿರುತ್ತಾನೆ. ಇದನ್ನು ಕೇಳಿದ ತಕ್ಷಣ ಮದುವೆಗೆ ಬಂದವರೆಲ್ಲರಿಂದ ವಧುವಿನ ಬಗ್ಗೆ ನಿಂದನೆಗಳ ಮಾತನ್ನು ಕೇಳಿ ವಧುವಿನ ತಂದೆ ಹೃದಯಾಘಾತದಿಂದ ಅಲ್ಲೇ ಕುಸಿದು ಬೀಳುತ್ತಾರೆ. ಇದನ್ನೆಲ್ಲ ಕನಸಿನಲ್ಲಿ ಕಂಡ ನಮ್ಮ ಕಥಾನಾಯಕಿ ಸೌಜನ್ಯ ಚೀರುತ್ತಾ ಹೇಳುತ್ತಾಳೆ. ಎದ್ದ ತಕ್ಷಣ ತಮ್ಮ ತಂದೆ ರೂಮಿಗೆ ಓಡುತ್ತಾಳೆ. ಅಪ್ಪ ಅಪ್ಪ ನಿಮ್ಗೇನು ಆಗಿಲ್ಲ ತಾನೇ ಅಂತ ಅಳುತ್ತಾ ಕೇಳುತ್ತಾಳೆ. ಅಂದ ಹಾಗೆ ಸೌಜನ್ಯಾಳ ಅಪ್ಪನ ಹೆಸರು ಚಂದ್ರ, ಹೆಸರಾಂತ ವಕೀಲ, ಬಡವರ ಪಾಲಿಗೆ ನ್ಯಾಯದಾತ. ತಾಯಿ ಪಲ್ಲವಿ. ಏನಾಯ್ತಮ್ಮ, ಯಾಕೆ ಕಳ್ತಿದ್ಯಾ, ಏನಾಯ್ತು ಸೌಜನ್ಯ? ಕಿರ್ಚುತ್ತಾ ಬಂದಿದ್ದನ್ನು ನೋಡಿ ಪಲ್ಲವಿ ಕೂಡ ಅಲ್ಲಿಗೆ ಬರುತ್ತಾರೆ. ಅಯ್ಯೋ ಕೆಟ್ಟ ಕನಸು ಅಂತ ಹೇಳಿ ತನ್ನ ರೂಮಿಗೆ ಬಂದು ಯೋಚಿಸುತ್ತಾ ಕುಳಿತುಕೊಳ್ಳುತ್ತಾಳೆ ಸೌಜನ್ಯ. ಸೌಜನ್ಯ ಮುದ್ದು ಮುಖದ ಸುಂದರಿ, ಕನ್ನಡಿಯೂ ನಾಚುವಂತಹ ಸೌಂದರ್ಯದ ಗಣಿ. ಹಿರಿಯರೆಂದರೆ ಅಪಾರವಾದ ಗೌರವ, ಎಷ್ಟೇ ದೊಡ್ಡವರಾದರೂ ಕಿರಿಯರಂತೆ ಆಡುವ ಸ್ವಭಾವ. ನಮ್ಮ ಕಥಾನಾಯಕನ ಅತ್ತೆಯ ಮಗಳು ಅಂದರೆ ಬೈರೇಗೌಡರ ತಂಗಿ ಮಗಳು. ಅಣ್ಣ ತಂಗಿಯರ ನಡುವೆ ಬಂಧ ತುಂಬ ಗಟ್ಟಿಯಾಗಿದೆ. ಆದರೆ ನಮ್ಮ ಕಥಾನಾಯಕ ರಿಷಿಕ್ ಕಥಾನಾಯಕಿ ಸೌಜನ್ಯಾಗೂ ಉತ್ತರ ಧ್ರುವಕ್ಕೂ ದಕ್ಷಿಣ ಧ್ರುವಕ್ಕೂ ಇರುವ ಸಂಬಂಧದಂತೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕಲಿಯುತ್ತಿದ್ದಾಳೆ. ಕಾಲೇಜಿನಲ್ಲಿ ಅವಳ ಹಿಂದೆ ಸುಮಾರು ಜನ ಹುಡುಗರು ಅಲಿಯುತ್ತಿದ್ದಾರೆ. ಯಾರಿಗೂ ಕೇರ್ ಮಾಡಲ್ಲ, ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿತ್ವ. ತನ್ನ ಬಾಲ್ಯದ ಗೆಳೆಯನನ್ನು ಪ್ರೀತಿಸುತ್ತಿದ್ದಾಳೆ. ಅವನು ದೂರದ ಚೆನ್ನೈಯಲ್ಲಿ ಅವನ ತಂದೆ ತಾಯಿ ಜೊತೆ ಇದ್ದಾನೆ. ಅವನ ಹೆಸರು ಅನಿಕೇತ್. ಕನಸಿನ ಚೆಲುವೆಯನ್ನು ಪ್ರೀತಿಸುತ್ತಿರುವ ಕಥಾನಾಯಕ ಒಂದು ಕಡೆ, ಇನ್ನೊಂದು ಕಡೆ ತನ್ನ ಬಾಲ್ಯದ ಸ್ನೇಹಿತರೊಂದಿಗೆ ಜೀವನ ಕಳೆಯುವ ಆಸೆಯನ್ನು ಹೊತ್ತ ಕಥಾನಾಯಕಿ. ಇವರು ಹೇಗೆ ಒಂದಾಗುತ್ತಾರೆ? ಸೌಜನ್ಯ ತನ್ನ ಪ್ರಾಣ ಸ್ನೇಹಿತೆ ಮೌನಿಕಾ ಮತ್ತು ಮೌನಿಕಾ ತಂಗಿ ಅಶ್ವಿನಿ ಜೊತೆ ಜಯಾಮಾಲ್ಗೆ ಶಾಪಿಂಗ್ಗೆ ಹೋಗುತ್ತಾಳೆ. ಅದು ಇದು ಶಾಪಿಂಗ್ ಮಾಡಿ ಕೊನೆಗೆ ಊಟ ಮಾಡೋಣ ಅಂತ ಫುಡ್ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ನೋಡದೆ ಮುಂದೆ ಬಂದ ವ್ಯಕ್ತಿಯೊಬ್ಬನಿಗೆ ಡಿಕ್ಕಿ ಹೊಡಿತಾಳೆ. ಆ ವ್ಯಕ್ತಿ ಒಬ್ಬ ರೌಡಿ ಆಗಿರ್ತಾನೆ. ಹಿಂದೊಮ್ಮೆ ಅವನಿಗೆ ಈ ಸೌಜನ್ಯ ಹೊಡೆದಿರ್ತಾಳೆ.
ಈಗ ಅವನು ಇವಳಿಗೆ ಅಸಹ್ಯ ಮಾತುಗಳಿಂದ ನಿಂದಿಸುತ್ತಾ ಇರ್ತಾನೆ. ಈ ಮಾತನ್ನು ಕೇಳಿ ಸೌಜನ್ಯಾಗೆ ಸಿಟ್ಟು ಜಾಸ್ತಿಯಾಗಿ ಅವನಿಗೆ ಹೊಡೆದು ಮಾಲಿಂದ ಸ್ನೇಹಿತರ ಜೊತೆ ಹೊರಬರ್ತಾಳೆ. ಹೊರಬಂದು ಅವರಿಬ್ಬರನ್ನು ಆಟೋದಲ್ಲಿ ಮನೆಗೆ ಕಳಿಸುತ್ತಾಳೆ. ಅವರು ಹೋದ ನಂತರ ತನ್ನ ಸ್ಕೂಟಿ ಹತ್ರ ಬರ್ತಾಳೆ. ಅಲ್ಲಿಗೆ ಬಂದ ಕೆಲ ರೌಡಿಗಳು ಅವಳ ಕೈ ಹಿಡಿದು ತಮ್ಮ ಕಾರೊಳಗೆ ಕೂರಿಸಿಕೊಂಡು ಸಿಟಿಯಿಂದ ಹೊರ ಹೋಗಲು ತುಂಬ ವೇಗವಾಗಿ ಚಲಿಸುತ್ತದೆ. ಇದನ್ನು ನೋಡಿದ 2 ಕಂಗಳು ಆ ಕಾರನ್ನು ತನ್ನ ಬೈಕ್ನಲ್ಲಿ ಫಾಲೋ ಮಾಡ್ತವೆ. ಅಪ್ಪ ಅಪ್ಪ, ನನಗೆ ಸೌಜನ್ಯ ಬೇಕು. ನಾನೇ ಅವಳನ್ನು ಮದುವೆ ಆಗಬೇಕು. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಿಮ್ಮ ತಂಗಿ ಜೊತೆ ಮಾತಾಡಿ ಒಪ್ಪಿಸಿ ಅಂತ ಅವರಪ್ಪನ್ನ ಪೀಡಿಸ್ತಿರೋ ಸಂಜಯ್. ಹಿರು ಮಗನೆ, ಅವಳು ಓದ್ ಮುಗೀಲಿ, ಅಲ್ಲಿವರೆಗೂ ಕಾಯಿ. ಅವಳನ್ನು ಇಂಪ್ರೆಸ್ ಮಾಡು. ಅವಳು ನಿನ್ನ ಒಪ್ಕೊಳ್ಳೋ ಥರ ಮಾಡು. ಅವಳು ಒಪ್ಕೊಂಡ್ರೆ ನಿಮ್ಮ ಅತ್ತೆ ಮಾವನ್ನ ಒಪ್ಸೋದು ಎಷ್ಟೊತ್ತಿನ ಕೆಲಸ ಅಂತ ಸಂಜಯ್ಗೆ ಅವರಪ್ಪ ರಾಮೇಗೌಡ ಹೇಳ್ತಿರುತ್ತಾನೆ. ರಾಮೇಗೌಡ ಬೇರೇಗೌಡರ ತಮ್ಮ, ಪಲ್ಲವಿಯವರ ಅಣ್ಣ. ರಾಮೇಗೌಡ ಅವರ ಹೆಂಡತಿ ಶೈಲಜಾ ಸಂಜಯ್ನ ದುಷ್ಟತನದಿಂದ ತಮ್ಮ ಪ್ರಾಣ ಕಳೆದುಕೊಂಡವರು. ರಾಮೇಗೌಡ ಅವರು ಒಬ್ಬ ಕುತಂತ್ರಿ, ತಮ್ಮ ಸ್ವಾರ್ಥಕ್ಕಾಗಿ ಯಾರನ್ನಾದರೂ ಕೊಲ್ಲುವಂಥ ಮನುಷ್ಯ. ಅವನ ಮಗ ಸಂಜಯ್ ಕೂಡ ಅಪ್ಪನಂತೆಯೇ ಕ್ರೂರಿ. ಎಷ್ಟೋ ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ. ಇನ್ನು ಜಲಜಾ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ BSc ಫೈನಲ್ ಇಯರ್ನಲ್ಲಿ ಇದ್ದಾನೆ. ಇವನಿಗೆ ಸೌಜನ್ಯಾಳನ್ನು ಮದುವೆ ಆಗಬೇಕೆಂಬ ಆಸೆ. ಇವನ ಅಪ್ಪನಿಗೆ ಸೌಜನ್ಯಾಳ ಆಸ್ತಿ ಮೇಲೆ ಕಣ್ಣು. ಸೌಜನ್ಯಾಳ ಬಾಲ್ಯದ ಸ್ನೇಹಿತ ಅನಿಕೇತ್ ಹಣದ ವ್ಯಾಮೋಹದಲ್ಲಿ ಮುಳುಗಿರುವ, ಹುಡುಗಿಯರನ್ನ ಭೋಗದ ವಸ್ತುವಾಗಿ ನೋಡುವ ಆಸೆ ಬುರುಕ. ಇವನ ಕೆಟ್ಟತನದ ಬಗ್ಗೆ ಗೊತ್ತಿಲ್ಲದ ಸೌಜನ್ಯ ಇವನನ್ನು ಪ್ರೀತಿಸುತ್ತಿದ್ದಾಳೆ. ಇನ್ನು ಇವನ ತಂದೆ ದೇವರಾಜ್ ಗ್ರೂಪ್ ಆಫ್ ಕಂಪನಿ ಓನರ್, ತಾಯಿ ಚೈತ್ರ. ಮಗನ ಕೆಟ್ಟತನ ಇವರಿಗೂ ಗೊತ್ತಿಲ್ಲ. ಹಾಗೆ ಮೇಂಟೈನ್ ಮಾಡಿದ್ದಾನೆ ಈ ಅನಿಕೇತ್. ಸದ್ಯಕ್ಕೆ ತಂದೆಯ ಆಫೀಸ್ನಲ್ಲಿ MD ಆಗಿದ್ದಾನೆ. ರಿಷಿಕ್, ಬಾ ಮಗ, ಸುತ್ತಾಡ್ಕೊಂಡು ಬರೋಣ ಅಂತ ಗಗನ್ ಕರೀತಾನೆ. ಅಯ್ಯೋ ಹೋಗಲೋ, ನಾನು ಎಲ್ಗೂ ಬರಲ್ಲ. ನೀನು ಬೇಕಿದ್ರೆ ಹೋಗು, ನನಗೆ ಕೆಲಸ ಇದೆ. ನಾಳೆ ಸೆಮಿನಾರ್ ರಿಪೋರ್ಟ್ ರೆಡಿ ಮಾಡಬೇಕು. ನೀನು ಬೇಕಿದ್ರೆ ಹೋಗು. ಲೋ ಬಾರೋ ಮಗ, ಪ್ಲೀಸ್ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಸರಿ, ಎಲ್ಲಿಗೆ ಹೋಗಬೇಕು ಅಂತ ಹೇಳೋ, ಅಲ್ಲಿಗೆ ಹೋಗಿ ಬೇಗ ಬರೋಣ. ಸರಿ ಆಯಿತು, ಹೇಳ್ತೀನಿ ಬಾ ಅಂತ ಬೈಕ್ ಹತ್ತಿ ಹೊರಡುತ್ತಾರೆ. ಯಾರೋ ನೀವೆಲ್ಲ, ಬಿಡ್ರೋ, ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಬಿಡ್ರೋ ಅಂತ ಸೌಜನ್ಯ ಕಿರ್ಚುತ್ತಾ ಇರ್ತಾಳೆ. ಆಗ ಒಬ್ಬ ಅವಳ ಬಾಯಿ ಮುಚ್ಚುತ್ತಾ ನಡ್ಸೋಬೇಕಾ ಅಂತಾನೆ. ಹಾಗೆ ಕಾರೊಂದು ಫ್ಯಾಕ್ಟರಿಯ ಗೋಡನ್ ಕಡೆ ಹೋಗುತ್ತೆ. ಅಲ್ಲಿಗೆ ಹೋಗಿ ಅವಳನ್ನು ಆ ಗೋಡನ್ ಒಳಕ್ಕೆ ಎಳೆದುಕೊಂಡು ಹೋಗ್ತಾರೆ. ಹೇ ಹೆಣ್ಣೆ, ನನ್ನ ಕೆನ್ನೆಗೆ ಹೊಡೆದೆ ಅಲ್ವಾ? ಈಗ ನೋಡು, ಇಲ್ಲಿ ಯಾರೂ ಬರಲ್ಲ, ಇಲ್ಲಿ ಯಾರು ನಿನ್ನ ಕಾಪಾಡಲ್ಲ ಅಂತ ಹೇಳಿ ಗಹಗಾಯಿಸಿ ನಗುತ್ತಾ ಇರ್ತಾನೆ. ಸೌಜನ್ಯ ಎದರಿ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಆ ರೌಡಿ ಅವಳನ್ನು ಹಿಡಿದು ಅವಳ ಸೆರಗಿಗೆ ಕೈ ಹಾಕುವಷ್ಟರಲ್ಲಿ ಅವನ ಕೈಯನ್ನು ಒಂದು ಬಲಿಷ್ಠ ಕೈ ಹಿಡಿಯುತ್ತದೆ. ಆ ರೌಡಿ ಸೌಜನ್ಯಾಳ ಬಟ್ಟೆ ಮೇಲೆ ಕೈ ಹಾಕುವ ಮೊದಲೇ ಒಂದು ಕೈ ಅವನ ಕೈಯನ್ನು ಹಿಡಿದಿತ್ತು. ಆ ರೌಡಿ, ಯಾರೋ ನೀನು ಅಂತಾನೆ. ಅದಕ್ಕೆ ಅವನ ಕೈ ಹಿಡಿದವನು, ನಿನ್ನ ಪಾಲಿನ ಯಮ ಅಂತ ಕಿರುಚಿ ಹೇಳುತ್ತಾನೆ. ಅವನ ಮಾತು ಇಡೀ ಗೋಡನ್ ತುಂಬ ಪಸರಿಸಿ ಆ ರೌಡಿಯ ಸಂಗಡಿಗರು ಅಲ್ಲಿಗೆ ಬರುತ್ತಾರೆ. ಆ ರೌಡಿಯ ಕೈ ಹಿಡಿದವನು ಬೇರ್ಯಾರೂ ಅಲ್ಲ, ನಮ್ಮ ಆಜಾನುಬಾಹು ರಿಷಿಕ್. ಸ್ನೇಹಿತನೊಂದಿಗೆ ಆ ಮಾಲ್ ಹತ್ರ ಬಂದವನು ಸೌಜನ್ಯನ ಹಿಡಿದುಕೊಂಡು ಬಂದದ್ದನ್ನು ನೋಡಿ ಹಿಂಬಾಲಿಸಿಕೊಂಡು ಬಂದಿರುತ್ತಾನೆ. ನಿನ್ನ ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೋಗೋ, ಇಲ್ಲ ಅಂದರೆ ನಮ್ಮ ಹುಡುಗರು ನಿನ್ನ ಇಲ್ಲೇ ಸಮಾಧಿ ಮಾಡ್ತಾರೆ. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರುವವನಲ್ಲ ಈ ರಿಷಿಕ್ ಅಂತ ಹೇಳಿ ಆ ರೌಡಿಯ ಹೊಟ್ಟೆಗೆ ಒಂದು ಪಂಚ್, ತಲೆಗೆ ಒಂದು ಡಿಚ್ಚಿ ಹೊಡೆದು ಬೀಳಿಸುತ್ತಾನೆ. ಆ ರೌಡಿಯ ಸಂಗಡಿಗರು ರಿಷಿಕ್ ಮೇಲೆ ಎರಗುತ್ತಾರೆ. ಅವರನ್ನೆಲ್ಲ ತನ್ನ ಒಂದೇ ಮುಷ್ಟಿ ಏಟಿಗೆ ಮಲಗಿಸಿಬಿಡುತ್ತಾನೆ ನಮ್ಮ ರಿಷಿಕ್. ಇನ್ನೊಂದ್ಸಲ ಯಾವುದೇ ಹುಡುಗಿನ ಮುಟ್ಟಿದ್ದು ಕಂಡ್ರೋ ಅವತ್ತೇ ನಿಮ್ಮ ತಿಥಿ ಅಂತ ಎಚ್ಚರಿಕೆ ಕೊಟ್ಟು ಸೌಜನ್ಯನ ಕರ್ಕೊಂಡು ಆಚೆ ಬರ್ತಾನೆ. ಹೊಡೆದಾಟದ ಮಧ್ಯೆ ರೌಡಿಗಳು ಅವಳಿಗೆ ಹೊಡೆದ ಕಾರಣ ಅವಳ ಹಣೆಯಲ್ಲಿ ರಕ್ತ ಬರುತ್ತಿರುತ್ತೆ. ಅದನ್ನು ನೋಡಿ ತನ್ನ ಖರ್ಚಿಪ್ ಕೊಡ್ತಾನೆ ರಿಷಿಕ್. ಅದನ್ನು ಕಟ್ಟಿಕೊಳ್ಳುವಾಗ ತನ್ನ ಬಟ್ಟೆ ಹರಿದಿರುವುದು ಗೊತ್ತಾಗುತ್ತದೆ. ಅದನ್ನು ಮುಚ್ಚಿಕೊಳ್ಳಲು ಒದ್ದಾಡುತ್ತಿದ್ದವಳನ್ನು ನೋಡಿ ತನ್ನ ಜಾಕೆಟ್ ಕೊಡ್ತಾನೆ. ಅದನ್ನು ಧರಿಸಿ ಹಣೆಗೆ ಖರ್ಚಿಪ್ ಕಟ್ಕೊಂಡು ಬೈಕ್ ಮೇಲೆ ಕುಳಿತುಕೊಳ್ಳುತ್ತಾಳೆ. ಬೈಕ್ ಸೀದಾ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಬರುವ ದಾರಿಯಲ್ಲಿ ಆಗಿದ್ದ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಬಟ್ಟೆಗಳನ್ನು ಕೊಡಿಸಿ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ಶತ್ರುಗಳಾಗಿದ್ದವರ ನಡುವೆ ಸ್ನೇಹ ಬೆಳೆಯುತ್ತದೆ. ಇನ್ನು ಸೌಜನ್ಯ ಬಟ್ಟೆ ಬದಲಿಸಿ ಅಲ್ಲೇ ಮಲಗುತ್ತಾಳೆ.
ಕಾಲೇಜಿನಿಂದ ಬಂದ ರಿತ್ವಿಕ್ ಅವಳನ್ನು ನೋಡಿ ಆಶ್ಚರ್ಯದಿಂದ ನೋಡುತ್ತಾ ರೂಮಿನ ಬಾಗಿಲಲ್ಲೇ ನಿಂತು ಬಿಡುತ್ತಾನೆ. ಅಡುಗೆ ಮನೆಯಿಂದ ಕಾಫಿ ಹಿಡಿದು ಬಂದ ಅಣ್ಣನನ್ನು ನೋಡಿ, ಏನಣ್ಣ ಉತ್ತರ ದಕ್ಷಿಣ ಒಂದಾಗಿದೆ ಅಂತ ಕಾಲಳಿಯುತ್ತಾ ಕೇಳುತ್ತಾನೆ. ಆಗ ನಡೆದ ವಿಚಾರವನ್ನೆಲ್ಲ ರಿಷಿಕ್ ಅವನಿಗೆ ಹೇಳ್ತಾನೆ. ನಿದ್ದೆಯಿಂದ ಇದ್ದ ಸೌಜನ್ಯ ಕಾಫಿ ಕುಡಿದು ತನ್ನನ್ನು ಮಾಲ್ ಹತ್ರ ಬಿಡು, ಅಲ್ಲೇ ಸ್ಕೂಟಿ ಇದೆ ಅಂತ ಕೇಳ್ತಾಳೆ. ಅಯ್ಯೋ ಬೇಡ, ನಾವೇ ನಿನ್ನ ಸ್ಕೂಟಿ ಸಮೇತ ಡ್ರಾಪ್ ಮಾಡ್ತೀವಿ ಅಂತ ರಿತ್ವಿಕ್ ಹೇಳ್ತಾನೆ. ರಿತ್ವಿಕ್ ಮತ್ತೆ ರಿಷಿಕ್ ಹೋಗಿ ಅವಳ ಸ್ಕೂಟಿಯನ್ನು ತರ್ತಾರೆ. ಮತ್ತೆ ರಿಷಿಕ್ ಅವಳನ್ನು ತನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಮುಂದೆ ಹೋಗ್ತಾನೆ. ರಿತ್ವಿಕ್ ಸ್ಕೂಟಿ ಡ್ರೈವ್ ಮಾಡ್ತಾ ಸೌಜನ್ಯಳ ಮನೆ ತಲುಪ್ತಾರೆ. ಮನೆಗೆ ಬಂದ ಮೂವರನ್ನು ನೋಡಿ ಒಮ್ಮೆ ಆಶ್ಚರ್ಯದಿಂದ ನೋಡ್ತಾರೆ ಪಲ್ಲವಿಯವರು. ತಮ್ಮ ಮಗಳ ತಲೆಗೆ ಹಾಕಿದ ಬ್ಯಾಂಡೇಜ್ ನೋಡಿ ಗಾಬರಿಯಿಂದ ವಿಚಾರಿಸಿದಾಗ ಚಿಕ್ಕ ಆಕ್ಸಿಡೆಂಟ್ ಅಂತ ಸುಳ್ಳು ಹೇಳ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಇದ್ದ ಅವರು ಊಟ ಮಾಡಿ ತಮ್ಮ ಮನೆಗೆ ಹೋಗ್ತಾರೆ. ಇತ್ತ ಒದೆ ತಿಂದ ರೌಡಿಗಳು ಹಲ್ಲು ಮಸೆಯುತ್ತಾ ಅವರನ್ನು ಬಿಡುವುದಿಲ್ಲ ಅಂತ ರೋಷದಿಂದ ಕಿರುಚುತ್ತಾ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ ಅಂತ ತನ್ನ ಸಹಚರರಿಗೆ ಹೇಳುತ್ತಿರುತ್ತಾನೆ ರೌಡಿಗಳ ಬಾಸ್. ಸರಿ ಬಾಸ್ ಅಂತ ಅಲ್ಲಿಂದ ಬಂದ ರೌಡಿಗಳು ಅವರನ್ನು ಹುಡುಕುತ್ತಾರೆ. ಮತ್ತು ತಮ್ಮ ಎಲ್ಲ ಗ್ಯಾಂಗ್ಗಳಿಗೂ ಸೌಜನ್ಯಳ ಫೋಟೋ ಕಳಿಸಿ ಇವಳನ್ನು ಹುಡುಕಿ ಅಂತ ಹೇಳ್ತಾರೆ. ಅದು ಯಾರಿಗೂ ಗೊತ್ತಾಗದಂತೆ ಎಚ್ಚರ ವಹಿಸಿ ಅಂತ ವಾರ್ನಿಂಗ್ ಕೊಡ್ತಾನೆ ರೌಡಿಗಳ ಬಾಸ್. ಸೌಜನ್ಯ ರಿಷಿಕ್ಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳುತ್ತಾಳೆ. ಮತ್ತೆ ಸಾರಿ ಕೇಳ್ತಾಳೆ. ರಿಷಿ, ನೀನಿಲ್ಲ ಅಂದಿದ್ರೆ ಇವತ್ತು ನಾನು ಬದುಕಿರ್ತಿರ್ಲಿಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಮತ್ತೆ ಇಷ್ಟು ದಿನ ನಿನ್ನ ಜೊತೆ ಜಗಳ ಆಡಿದ್ದಕ್ಕೆ ಸಾರಿ ಅಂತಾಳೆ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನನ್ನ ಕರ್ತವ್ಯ ಅದು, ಎಲ್ಲಿ ಸರಿಯಾಗಿ ನೋಡ್ಕೊ ಅಂತ ಹೇಳಿ ಫೋನ್ ಕಟ್ ಮಾಡಿ ಮಲ್ಕೋತಾನೆ. ಇವತ್ತಾಗಿದ್ದನ್ನು ನೆನೆಸಿಕೊಂಡು ಯೋಚನೆ ಮಾಡ್ತಾ ಮಲ್ಕೋತಾಳೆ. ಸೌಜನ್ಯ ರಿಷಿಕ್ನ ಕೊಲ್ಲಬೇಕು ಅಂತ ರೌಡಿಗಳು, ಸೌಜನ್ಯನ ಪಡಿಬೇಕಂತ ಸಂಜಯ್, ಆಸ್ತಿಗಾಗಿ ಕಾಯ್ತಿರೋ ರಾಮೇಗೌಡ. ಮುಂದೇನಾಗುತ್ತದೆ ಬನ್ನಿ ನೋಡೋಣ. ಸೌಜನ್ಯ ಹೇಳು, ಕಾಲೇಜಿಗೆ ಟೈಮ್ ಆಗಲ್ವಾ? ಇವತ್ತು ಫಂಕ್ಷನ್ ಇದೆ, ಬೇಗ ಹೋಗಬೇಕು ಅಂದಲ್ಲೇ, ಹೇಳೆ ಬೇಗ, ಎದ್ದು ರೆಡಿ ಆಗು. ಅಯ್ಯೋ ಹೋಗಮ್ಮ, ಲೇಟಾಗಿ ಹೋದರೂ ಆಗುತ್ತೆ, ನೀನು ಯಾಕೆ ಇಷ್ಟೊತ್ತಿಗೆ ಹೇಳಿಸ್ತೀಯಾ? ಇಷ್ಟೊತ್ತಿಗೆ ಅಂದರೆ ಎಷ್ಟೊತ್ತಿಗೆ ಹೇಳಿಸ್ಬೇಕು? ಟೈಮ್ ನೋಡು, ಆಗಲೇ 8:30 ಆಗಿದೆ, ಬೇಗ ಎದ್ದೇಳು. ಅಯ್ಯೋ ಆಗಲೇ 8:30ನಾ? ಬೇಗ ಟಿಫಿನ್ ರೆಡಿ ಮಾಡು, 10 ನಿಮಿಷದಲ್ಲಿ ಬರ್ತೀನಿ ಅಂತ ಬಾತ್ರೂಮ್ಗೆ ಹೋಗ್ತಾಳೆ. ಸ್ನಾನ ಮುಗಿಸಿ ರೆಡ್ ಕಲರ್ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊಂಡು ಅದಕ್ಕೆ ಒಪ್ಪುವಂತಹ ಬಳೆ, ಹಣೆಗೆ ಸ್ಟಿಕ್ಕರ್ ಹಾಕ್ಕೊಂಡು ಅಮ್ಮ ನಾನು ರೆಡಿ, ಟಿಫಿನ್ ಕೊಡು ಅಂತ ರೂಮಿಂದ ಕೆಳಗೆ ಬರ್ತಾಳೆ. ಏನು ಮಗಳೇ ಇವತ್ತು ಹೀಗೆ ರೆಡಿ ಆಗಿದೆಯಾ? ನೀನು ನೋಡಿದ ಹುಡುಗರು ಫ್ಲಾಟ್ ಆಗ್ತಾರೆ, ಹೋಗು. ಏನ್ರಿ ಹೇಳೋದು ನೀವು ಹೇಳೋದು ನೋಡಿದ್ರೆ ನಿಮ್ಮ ದೃಷ್ಟಿನೇ ತಾಗುತ್ತೆ ನನ್ನ ಮಗಳಿಗೆ ಅಂತ ಟಿಫಿನ್ ಅವರೇ ಕೈಗೆ ಕೊಟ್ಟು ನಟಿಗೆ ತೆಗಿತಾರೆ ಪಲ್ಲವಿಯವರು. ತಿಂಡಿ ತಿಂದು ಬಾಯಪ್ಪ ಬಾಯಮ್ಮ ಅಂತ ಮನೆಯಿಂದ ಹೊರಬರ್ತಾಳೆ. ತನ್ನ ಸ್ಕೂಟಿ ಏರಿ ಕಾಲೇಜ್ ಕಡೆ ಹೊರಡುತ್ತಾಳೆ. ಹೋಗೋವಾಗ ರೋಡ್ನಲ್ಲಿ ಸಂಜಯ್ ತನ್ನ ಡ್ಯೂಕ್ ಬೈಕ್ನಲ್ಲಿ ಬರ್ತಾನೆ. ಹಾಯ್ ಸೌಜನ್ಯ, ಹೇಗಿದೆಯಾ? ಹೇ ಸಂಜು, ನೀನೇನು ಇಲ್ಲಿ? ನಾನು ಚೆನ್ನಾಗಿದ್ದೀನಿ, ನೀನು? ಹಾಂ ನಾನು ಚೆನ್ನಾಗಿದ್ದೀನಿ, ಇಲ್ಲೇ ಫ್ರೆಂಡ್ ಮನೆಗೆ ಹೋಗಿದ್ದೆ. ವಾವ್ ಸೌಜನ್ಯ, ಸೂಪರಾಗಿ ಕಾಣಿಸ್ತಿದೆಯಾ, ಏನು ಸಮಾಚಾರ? ಥ್ಯಾಂಕ್ಸ್ ಸಂಜು, ಇವತ್ತು ಕಾಲೇಜ್ನಲ್ಲಿ ಫಂಕ್ಷನ್. ಎಲ್ಲಿ ನಿಮ್ಮ ಕಾಲೇಜ್ ಇರೋದು? ಇದೇ ರೋಡಲ್ಲಿ ಮುಂದೆ ಇದೆ. ಹೀಗೆ ಮಾತಾಡ್ತಾ ಸೌಜನ್ಯಳ ಕಾಲೇಜ್ ಗೇಟ್ ಹತ್ರ ಬಂದು ಇಬ್ಬರು ಗಾಡಿ ನಿಲ್ಲಿಸ್ತಾರೆ. ಅಲ್ಲಿಗೆ ಬಂದ ಮೌನಿಕಾ, ಯಾರ ಇದು ಹ್ಯಾಂಡ್ಸಮ್ ಅಂತಾಳೆ. ಸೌಜನ್ಯ ಸಂಜಯ್ನ ಮಾವನ ಮಗ ಅಂತ ಪರಿಚಯ ಮಾಡಿಸುತ್ತಾಳೆ. ಮತ್ತೆ ಸಂಜಯ್ ಅಲ್ಲಿಂದ ಹೊರಟು ಬಿಡುತ್ತಾನೆ. ಈ ಸೌಜನ್ಯ, ಕಬಡ್ಡಿ ಫೈನಲ್ಸ್ಗೆ SIT ಕಾಲೇಜ್ ಹುಡುಗರು ಬಂದಿದ್ದಾರೆ, ಅದರಲ್ಲಿ ಒಬ್ಬ ಸೂಪರ್ ಆಗಿದ್ದಾನೆ, ಬಾ ಅಲ್ಲಿಗೆ ಹೋಗೋಣ ಅಂತ ಕರೆದೊಯ್ದಳು. ಹೋಗುವ ದಾರಿಯಲ್ಲಿ, ಏನು ಸೌಜನ್ಯ, ನಿಮ್ಮ ಮಾವನ ಮಗ ತುಂಬ ಸುಂದರವಾಗಿದ್ದಾನೆ, ನೋಡು ಕಾಳಾಕು ಅಂತಾಳೆ. ಲೇ ಗೂಬೆ, ಅವನ್ನ ನೋಡಿ ಹೀಗಂತೀಯ, ನಮ್ಮ ದೊಡ್ಡ ಮಾವನ ಮಗನ ನೋಡಿದ್ರೆ ಕಳ್ದೆ ಹೋಗ್ತೀಯಾ? ಸರಿ ಸೌಜನ್ಯ, ನಿನ್ನೆಯಿಂದ ನಿನ್ನ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ ಅಂತ ಕೇಳ್ತಾಳೆ. ಆಗ ಸೌಜನ್ಯ ನಿನ್ನೆ ನಡೆದ ಎಲ್ಲ ವಿಚಾರ ಹೇಳ್ತಾಳೆ. ಯಾರೇ ಅವನು ರಿಷಿಕ್ ಅಂತ ಮೌನಿಕಾ ಕೇಳ್ತಾಳೆ. ಅದೇ ಕಣೆ, ನಾನು ಹೇಳಿದ್ನಲ್ಲ, ನನ್ನ ದುಶ್ಮನ್, ಅವನೇ ಕಾಪಾಡಿದ್ದು. ಅವನಿಗೂ ನಿಂಗೂ ಯಾಕೆ ಆಗಲ್ಲ? ಅದಾ, ನಾವು ಚಿಕ್ಕೋರಿದ್ದಾಗ ಅವನ ಫ್ರೆಂಡ್ ಒಂದು ಗಿಫ್ಟ್ ಕೊಟ್ಟಿದ್ದ, ಅದನ್ನು ಮಿಸ್ ಆಗಿ ಹೊಡೆದಿದ್ದಕ್ಕೆ ಆಗ್ಲಿಂದ ನನ್ನ ಮೇಲೆ ಸಿಟ್ಟು. ಅದನ್ನು ನಿನ್ನೆ ಪ್ಯಾಚಪ್ ಮಾಡಿಕೊಂಡು ಹೀಗೆ ಮಾತಾಡ್ತೀವಿ. ಸರಿ ನಡಿ, ಕಬಡ್ಡಿ ನೋಡೋಣ. ಇಬ್ಬರು ಕಬಡ್ಡಿ ನೋಡಲು ಬರುತ್ತಾರೆ.
ಅವರು ಬಂದಾಗ ಒಬ್ಬ ರೈಡರ್ ಇಬ್ಬರನ್ನ ತನ್ನ ಆಜಾನುಬಾಹು ಭುಜದ ಮೇಲೆ ಹಾಕಿಕೊಂಡು ಮಧ್ಯಗೆರೆಗೆ ಬರ್ತಾನೆ. ನೋಡಿ, ನಾನು ಹೇಳಿದ್ದು ಅವನೇ ಅಂತ ಕೈ ತೋರಿಸ್ತಾಳೆ. ಸೌಜನ್ಯ ಕೂಡ ನೋಡ್ತಾಳೆ. ಎಲ್ಲಿ ಮುಖಾನೇ ಕಾಣ್ತಿಲ್ಲ ಅಂತಾಳೆ. ಸರಿಯಾಗಿ ನೋಡೆ ಅಂತ ಮೌನಿಕಾ ಹೇಳ್ತಾಳೆ. ಆ ವ್ಯಕ್ತಿಯನ್ನು ನೋಡಿ ಒಮ್ಮೆ ಆಶ್ಚರ್ಯದಿಂದ ಸಣ್ಣ ನಗೆ ಹೊರ ಹಾಕ್ತಾಳೆ. ಏನೇ ಆಯಿತು ನಿಂಗೆ, ಮಾತಾಡೆ ಅಂತ ಕೇಳ್ತಾಳೆ. ಕಬಡ್ಡಿ ಮ್ಯಾಚ್ ಮುಗಿಯುತ್ತೆ. ಇವಳನ್ನು ನೋಡಿದ ಆ ಹುಡುಗ ಹಾಯ್ ಸೌಜನ್ಯ ಅಂತ ಮಾತಾಡ್ತಾನೆ. ಹಾಯ್ ರಿಷಿಕ್, ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದ ರಿಷಿ. ಥ್ಯಾಂಕ್ಸ್. ಇವಳು ನನ್ನ ಫ್ರೆಂಡ್ ಮೌನಿಕಾ ಅಂತ ಮೀಟ್ ಮಾಡಿಸ್ತಾಳೆ. ಹಾಯ್, ನಾನು ರಿಷಿಕ್ ಅಂತ ಕೈ ಮುಂದೆ ಚಾಚಿದ. ನಾನು ಮೌನಿಕಾ ಅಂತ ಶೇಕ್ ಹ್ಯಾಂಡ್ ಮಾಡ್ತಾಳೆ. ನಿಮ್ಮ ಬಗ್ಗೆನೇ ಹೇಳ್ತಿದ್ಲು, ನಿನ್ನೆ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತಾಳೆ. ಅದು ನನ್ನ ಕರ್ತವ್ಯ ಅಂತ ಹೇಳಿ ಇಬ್ಬರಿಗೂ ಬಾಯ್ ಅಂದು ಅಲ್ಲಿಂದ ಗೆದ್ದ ಕಪ್ ತಗೊಳ್ಳೋಕ್ಕೆ ಹೋಗ್ತಾನೆ. ಏನೇ ಇವನು ಎಷ್ಟು ಸಖತ್ತಾಗಿದ್ದಾನೆ, ಒಳ್ಳೆ ಜೋಡಿ. ಕೋತಿ, ನಾನು ಅನಿಕೇತ್ನ ಇಷ್ಟಪಡ್ತೀನಿ ಅನ್ನೋದು ಗೊತ್ತಿದ್ದು ಮಾತಾಡ್ತೀಯಾ ಅಂತ ಹೊಡೆಯೋದಿಕ್ಕೆ ಹೋಗ್ತಾಳೆ. ಅಪ್ಪ, ಇವತ್ತು ಅವಳು ಸಿಕ್ಕಿದ್ಲು, ಮಾತಾಡ್ದೆ. ಇನ್ನೂ ಅವಳನ್ನು ಇಂಪ್ರೆಸ್ ಮಾಡಿ ನನ್ನ ಬುಟ್ಟಿಗೆ ಹಾಕಿಕೊಳ್ಳಲು ತುಂಬ ಸಮಯ ಬೇಕು ಅನಿಸುತ್ತೆ. ಇನ್ನೂ 2 ವರ್ಷ ಇದೆ, ನಿಧಾನಕ್ಕೆ ಆಗಲಿ. ಆದರೆ ಎಲ್ಲೂ ತಪ್ಪೋಗ್ಬಾರ್ದು, ಸರಿನಾ? ಸರಿಯಪ್ಪ ಅಂತ ಫೋನ್ ಕಟ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಾಮೇಗೌಡ ಅವರು ಒಬ್ಬ ಸ್ಮಗ್ಲರ್. ತನ್ನ ದುಷ್ಟತನ ಯಾರಿಗೂ ಗೊತ್ತಾಗದಂತೆ ನೋಡಿಕೊಂಡಿದ್ದಾರೆ. ಇವನು ಆಸ್ತಿಗಾಗಿ ಏನನ್ನಾದರೂ ಮಾಡಬೇಕೆನ್ನುವ ಪಾಪಿ. ತನ್ನ ಅಕ್ರಮ ಆಸ್ತಿ ಬಗ್ಗೆ ಗೊತ್ತಾಗಬಾರದೆಂದು ಇವನೇ ಒಂದು ವೃದ್ಧಾಶ್ರಮ, ಅನಾಥಾಶ್ರಮ ತೆರೆದು ಅದಕ್ಕೆ ಬರುವ ದಾನದಂತೆ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ. ತನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಳ್ಳದೆ ಅನಾಥಾಶ್ರಮದ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಂಡು ಅನುಮಾನ ಬರದಂತೆ ಇದ್ದಾನೆ. ಇವನು ಮಾಡಿರುವ ಒಳ್ಳೆಯ ಕೆಲಸ ಅಂದರೆ ಅದು ಅನಾಥಾಶ್ರಮ, ವೃದ್ಧಾಶ್ರಮ ತೆರೆದಿರುವುದು. ಅದರಿಂದ ಅನಾಥ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ, ವೃದ್ಧರಿಗೆ ಮಕ್ಕಳ ಪ್ರೀತಿ ಸಿಗುತ್ತಿದೆ. ಸೌಜನ್ಯ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅನಿಕೇತಿಗೆ ಗೊತ್ತಿರುವುದಿಲ್ಲ. ಸೌಜನ್ಯ ಅವನಿಗೆ ಹೇಳದೆ ತನ್ನಲ್ಲೇ ತನ್ನ ಪ್ರೀತಿಯನ್ನು ಮುಚ್ಚಿಟ್ಟುಕೊಂಡಿರುತ್ತಾಳೆ. ಅವನಿಗೆ ವಿಷಯ ಗೊತ್ತಿದ್ದರೆ ಇಷ್ಟರೊಳಗೆ ಸೌಜನ್ಯಳನ್ನು ಹಾಳು ಮಾಡಿಬಿಡುತ್ತಿದ್ದ. ಅನಿಕೇತ್ 4 ಜನ ಹುಡುಗಿಯರನ್ನು ಮದುವೆಯಾಗುತ್ತೇನೆಂದು ನಂಬಿಸಿ ಮೋಸ ಮಾಡಿರುತ್ತಾನೆ ಮತ್ತು ಇನ್ನೊಂದು ಹುಡುಗಿಯನ್ನು ಪ್ರೀತಿಸುತ್ತಿರುತ್ತಾನೆ. ಅದು ಟೈಮ್ ಪಾಸ್ಗೆ. ಗೆದ್ದ ಕಪ್ ತೆಗೆದುಕೊಂಡು ಸೌಜನ್ಯಳ ಕಾಲೇಜಿಂದ ಹೊರಬರ್ತಾರೆ ರಿಷಿಕ್ ಮತ್ತು ರಿಷಿಕ್ ಫ್ರೆಂಡ್ಸ್. ಗಗನ್ಗೆ ಒಂದು ಫೋನ್ ಬರುತ್ತೆ. ಯಾರು ಅಂತ ನೋಡ್ತಾನೆ. ತನ್ನ ಊರಿನ ಫ್ರೆಂಡ್ಸ್ ಫೋನ್ ಮಾಡಿದ್ದಾರೆ ಅಂತ ರಿಸೀವ್ ಮಾಡ್ತಾನೆ. ಆಗ ಅವನ ಫ್ರೆಂಡ್ ಒಂದು ವಿಷಯ ಹೇಳುತ್ತಿದ್ದಂತೆ ಗಗನ್ ಕುಸಿದು ಬೀಳ್ತಾನೆ. ಅದನ್ನು ಗಮನಿಸಿದ ರಿಷಿಕ್ ಗಗನ್ನ ಮೊಬೈಲ್ ತಗೊಂಡು ಹಲೋ ಅಂದಾಗ ಆ ಕಡೆಯಿಂದ ಮತ್ತೆ ವಿಷಯ ಹೇಳ್ತಾರೆ. ತಕ್ಷಣ ರಿಷಿಕ್ಗೆ ಗಾಬರಿಯಾಗುತ್ತೆ. ಗಗನ್ನ ತಂದೆ ತಾಯಿ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರು ಅಂತ ವಿಷಯ ಕೊಟ್ಟಿದ್ದಾರೆ. ರಿಷಿಕ್ ಅವನನ್ನು ಸಮಾಧಾನ ಪಡಿಸಲು ಒದ್ದಾಡುತ್ತಾನೆ. ನಂತರ ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಗಗನ್ನ ಊರಿಗೆ ಬರ್ತಾರೆ. ಗಗನ್ ಬರುತ್ತಿದ್ದಂತೆ ಅಣ್ಣ ಅಂತ ಅವನ ತಂಗಿ ಸಿಂಚನ ಅವನನ್ನು ತಬ್ಬಿ ಅಳುತ್ತಾಳೆ. ಸಮಾಧಾನ ಮಾಡ್ಕೊ ಮಗ, ಹಾಗೆ ನಿನ್ನ ತಂಗಿನ ಸಮಾಧಾನ ಮಾಡು ಅಂತ ಹೇಳಿ ಅವನ ತಂದೆ ತಾಯಿ ಮೃತ ಶರೀರಗಳ ಬಳಿ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿಗೆ ಹೋಗಿ ತನ್ನ ತಂದೆ ತಾಯಿ ಇಬ್ಬರನ್ನು ತಬ್ಬಿ ಅಳುತ್ತಾರೆ ಗಗನ್ ಮತ್ತೆ ಸಿಂಚನ. ರಿಷಿಕ್ ಅವರ ಕಾಲಿನ ಬಳಿ ಕೂತು ಅಳುತ್ತಾನೆ. ನಂತರ ರಿಷಿಕ್ ಗಗನ್ನ ಸ್ವಲ್ಪ ಸಮಾಧಾನ ಮಾಡಿ ಮುಂದಿನ ಎಲ್ಲ ಕಾರ್ಯಗಳನ್ನು ಮಾಡಿಸುತ್ತಾನೆ. ಎಲ್ಲ ಕಾರ್ಯ ಮುಗಿದ ಮೇಲೆ ಅವರನ್ನು ತನ್ನೂರಿಗೆ ಕರೆದುಕೊಂಡು ಬರುತ್ತಾನೆ ರಿಷಿಕ್. ಅವರ ಮನೆಗೆ ಬಂದ ಮೂವರನ್ನು ನೋಡಿದ ಶಾಂತಾದೇವಿಯವರು ಏನಾಯ್ತೋ, ಯಾಕೆ ಕಳ್ತಿದ್ದೀರಾ ಅಂತ ಕೇಳ್ತಾರೆ. ಎಲ್ಲ ವಿಚಾರ ರಿಷಿಕ್ ಹೇಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಬೈರೇಗೌಡ ಅವರು ಕೂಡ ಶಾಂತಾದೇವಿಯವರ ಒಟ್ಟಿಗೆ ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾರೆ. ಆಗ ರಿಷಿಕ್, ಮಗ ಬಿಡು ಸಾಕು, ನಿನ್ನ ತಂಗಿ ಸಿಂಚನ ಹೆದರಿದ್ದಾಳೆ. ನೀನಿಗೆ ಹತ್ತರೆ ಅವಳು ಇನ್ನೂ ಹೆದರುತ್ತಾಳೆ. ಸಮಾಧಾನ ಮಾಡು ಅವಳನ್ನ ಅಂತ ಅವನ್ನ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಶಾಂತಾದೇವಿಯವರು ಅವರಿಗೆ ಬಲವಂತ ಮಾಡಿ ಊಟ ಮಾಡಿಸುತ್ತಾರೆ. ಬೈರೇಗೌಡ ಅವರು ರಿಷಿಕ್ ಮತ್ತು ಗಗನ್ ಜೊತೆ ಒಂದು ರೂಮ್ನಲ್ಲಿ ಮಲಗುತ್ತಾರೆ. ಶಾಂತಾದೇವಿಯವರು ಸಿಂಚನಾಳನ್ನು ತನ್ನ ರೂಮಿನಲ್ಲಿ ಮಲಗಿಸಿ ಎಚ್ಚರವಾಗಿ ಅವಳ ಪಕ್ಕ ಕುಳಿತುಕೊಳ್ಳುತ್ತಾರೆ. ಗಗನ್ ನಿದ್ದೆ ಬಾರದೆ ತನ್ನ ತಂದೆ ತಾಯಿ ಇಬ್ಬರನ್ನು ನೆನಪಿಸಿಕೊಂಡು ಅಳುತ್ತಾನೆ. ಸಿಂಚನಾ ಕೂಡ ಕೆಟ್ಟ ಕನಸು ಕಂಡು ಚೀರುತ್ತಾ ಹೇಳುತ್ತಾಳೆ. ಅವಳು ಚೀರಿದ್ದನ್ನು ಕೇಳಿ ರಿಷಿಕ್, ಗಗನ್, ಬೈರೇಗೌಡ
ಅವರು ಮೂವರು ಬರ್ತಾರೆ. ಸಿಂಚನ ಹೆದರಿ ಶಾಂತಾದೇವಿಯವರನ್ನು ತಬ್ಬಿ ಅಳುತ್ತಿರುತ್ತಾಳೆ. ಸಿಂಚನ ಅಳುತ್ತಾ ಅವರ ಮಡಿಲಿನಲ್ಲಿ ನಿದ್ದೆ ಹೋಗುತ್ತಾಳೆ. ಎಂಥ ದುಃಖ ಇರಲಿ, ತಾಯಿ ಮಡಿಲಿನಲ್ಲಿ ಮಲಗಿದರೆ ಅದನ್ನೆಲ್ಲ ಮರೆತು ಬಿಡುತ್ತೇವೆ. ಅದು ತಾಯಿ ಮತ್ತು ತಾಯಿ ಮಡಲಿಗೆ, ತಾಯಿ ಪ್ರೀತಿಗೆ ಇರೋ ಶಕ್ತಿಯೇ. ಮೂವರು ಶಾಂತಾರವರ ಮಡಿಲಿನಲ್ಲಿ ಮಲಗುತ್ತಾರೆ. ಅವರನ್ನು ಮಲಗಿಸಿ ತಾನು ಅಲ್ಲಿ ಇದ್ದ ಸೋಫಾಗೆ ಹೊರಗೆ ಮಲಗುತ್ತಾರೆ. ಇದಾದ 11 ದಿನಕ್ಕೆ ತನ್ನ ತಂದೆ ತಾಯಿ ಕಾರ್ಯ ಮುಗಿಸಿ ಬರುತ್ತಾರೆ. ಅಲ್ಲಿಂದ ಗಗನ್ ಮತ್ತು ಸಿಂಚನ ತುಮಕೂರಿನ ತಮ್ಮ ಮನೆಗೆ ಬರುತ್ತಾರೆ. ದಿನ ರಿಷಿಕ್ ಅವರಿಗೆ ಊಟ ಮಾಡಿಸಿ ಬರುತ್ತಾನೆ. ಅಂದಿನಿಂದ ಅವರನ್ನು ತಮ್ಮ ಮಕ್ಕಳಾಗಿಯೇ ನೋಡಿಕೊಳ್ಳುತ್ತಾರೆ ಶಾಂತಾದೇವಿ ಬೈರೇಗೌಡ ಅವರು. ನಿನ್ನ ತಂದೆ ತಾಯಿ ಆಸೆ ಈಡೇರಿಸಲು ನೀನು ಓದಲೇಬೇಕು. ಇನ್ನೇನು ಎಕ್ಸಾಮ್ ಬಂತು, ನೀನು ಓದಲೇಬೇಕು ಅಂತ ಅವನಿಗೆ ಹೇಳುತ್ತಾನೆ ರಿಷಿಕ್. ತನ್ನ ತಂದೆ ತಾಯಿ ಆಸೆ ಈಡೇರಿಸಲು ಚೆನ್ನಾಗೇ ಓದುತ್ತಾನೆ. ಸಿಂಚನಾಳನ್ನ ಅಲ್ಲೇ ಒಂದು ಕಾಲೇಜಿಗೆ ಸೇರಿಸುತ್ತಾರೆ. ಅವಳು 2nd PU ಓದುತ್ತಾ ಇರುತ್ತಾಳೆ. ಇತ್ತ ರೌಡಿಗಳು ಅವರನ್ನು ಹುಡುಕುತ್ತಾ ಸೌಜನ್ಯಾಳ ಕಾಲೇಜ್ ಹತ್ರ ಬರುತ್ತಾರೆ. ಅಲ್ಲಿ ಅವಳು ಸಂಜಯ್ ಜೊತೆ ಮಾತಾಡುತ್ತಿರುವುದನ್ನು ನೋಡಿ ಅಲ್ಲೇ ನಿಲ್ಲುತ್ತಾರೆ. ಅವನು ಇವರನ್ನು ನೋಡಿ ಅಲ್ಲಿಂದ ಹೊರಟು ಮುಂದೆ ಹೋಗುತ್ತಾನೆ. ಅವನಲ್ಲಿಗೆ ಬಂದ ರೌಡಿಗಳು ಅವಳ ಬಗ್ಗೆ ಕೇಳುತ್ತಾರೆ. ಅವಳ ಬಗ್ಗೆ ಇರ್ಲಿ, ನಿನಗೆ ಯಾವುದೋ ಹುಡುಗಿ ಹೊಡೆದ್ಲಂತೆ, ಅವಳ ಕೈ ಮುರಿಯೋದಲ್ವಾ ಅಂತಾನೆ. ನನಗೆ ಹೊಡೆದಿದ್ದು ಆ ಹುಡುಗಿನೇ ಅಂತ ಹೇಳುತ್ತಾನೆ. ಅವಳ ತಂಟೆಗೆ ಹೋಗಬೇಡಿ, ಅವಳು ನನ್ನ ಹೆಂಡತಿ ಆಗೋಳು. ಅವಳ ತಂಟೆಗೆ ಹೋದರೆ ನಿಮ್ಮನ್ನ ಸಿಗ್ದಾಕ್ತೀನಿ ಅಂತ ವಾರ್ನ್ ಮಾಡ್ತಾನೆ. ನಂತರ ಎಲ್ಲ ಅಲ್ಲಿಂದ ಹೋಗ್ತಾರೆ. ಏನು 1 ತಿಂಗಳಿಂದ ರಿಷಿಕ್ ಫೋನ್ ಮಾಡಿಲ್ಲ ಅಂತ ರಿಷಿಕ್ಗೆ ಫೋನ್ ಮಾಡ್ತಾಳೆ. ರಿಷಿಕ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. ಅವನು ಗಗನ್ನ ಸಮಾಧಾನ ಮಾಡ್ತಾ ತಾನು ಓದುತ್ತಿರುತ್ತಾನೆ. ಸೌಜನ್ಯಾಳ ಫೋನ್ ಬರುವುದನ್ನು ನೋಡಿ ಫೋನ್ ರಿಸೀವ್ ಮಾಡ್ತಾನೆ. ಹಲೋ ಸೌಜನ್ಯಾ. ಹಾಯ್ ರಿಷಿಕ್, ಏನೋ ಒಂದು ಫೋನ್ ಮಾಡೋದು ಬೇಡವಾ? ಇಲ್ಲೊಬ್ಳು ಫ್ರೆಂಡ್ ಇರೋದು ಮರ್ತು ಹೋಗಿದ್ದ, ಏನು ಕತೆ ಅಂತಾಳೆ. ಏನಿಲ್ಲ ಸೌಜನ್ಯ, ಎಕ್ಸಾಮ್ಸ್ ಇತ್ತಲ್ವಾ ಅದಕ್ಕೆ ಓದುತ್ತಿದ್ದೀನಿ. ಓ ಹಾಗಾ, ಸರಿ ಓದು ಅಂತ ಫೋನ್ ಕಟ್ ಮಾಡ್ತಾಳೆ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಷ್ಟರಲ್ಲಿ ತನ್ನ ನೋವಿಂದ ಹೊರಗಡೆ ಬಂದಿರ್ತಾರೆ ಗಗನ್ ಸಿಂಚನ. ಆದರೆ ಮುಖದಲ್ಲಿ ಸ್ಮೈಲ್ ಇರಲ್ಲ. ಅದನ್ನು ನೋಡೋಕ್ಕೆ ರಿಷಿಕ್ ರಿತ್ವಿಕ್ ತುಂಬಾ ಸರ್ಕಸ್ ಮಾಡ್ತಾರೆ. ಆದರೆ ಆಗಲ್ಲ. ರಜಾ ಬಂದ ಕಾರಣ ಎಲ್ಲ ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೌಜನ್ಯನೂ ಬರ್ತೀನಿ ಅಂತಾಳೆ. ಅವರೆಲ್ಲ ಒಟ್ಟಿಗೆ ರಿಷಿಕ್ ಊರಿಗೆ ಬರ್ತಾರೆ. ಮಕ್ಕಳ ಜೊತೆ ಸೌಜನ್ಯನ ನೋಡಿ ಒಮ್ಮೆ ಶಾಕ್ ಆಗುತ್ತೆ ಬೈರೇಗೌಡ ಶಾಂತಾ ದಂಪತಿಗೆ. ಅಷ್ಟು ದೂರ ಗಾಡಿ ಓಡಿಸಲು ಆಗಲ್ಲ ಅಂತ ಸೌಜನ್ಯ ರಿಷಿಕ್ ಬೈಕ್ನಲ್ಲಿ ಬಂದಿರ್ತಾಳೆ. ಏನ್ ರಿಷಿಕ್, ಉತ್ತರ ದಕ್ಷಿಣ ಒಂದಾಗಿದೆ, ಯಾವಾಗ ಅಂತ ತುಂಬ ಆಶ್ಚರ್ಯದಿಂದ ಕೇಳ್ತಾರೆ. ಅದು ಗಗನ್ ಸಿಂಚನಾಗೆ ಅರ್ಥ ಆಗಲಿಲ್ಲ. ಯಾವುದುತ್ತರ ಯಾವ್ದು ದಕ್ಷಿಣ ಒಂದಾಗಿದೆ ಅಮ್ಮ ಅಂತ ಕೇಳ್ತಾರೆ. ಆ ಮಾತಿಗೆ ಇವರೇ ಅಂತ ರಿಷಿಕ್ ಸೌಜನ್ಯರನ್ನು ತೋರಿಸ್ತಾರೆ. ಅದಕ್ಕೆ ಎಲ್ಲ ನಗುತ್ತಾರೆ. ಆದರೆ ಗಗನ್ ಮುಖದಲ್ಲಿ ನಗು ಹರಳಲೇ ಇಲ್ಲ. ಆ ರೌಡಿಗಳಿಗೆ ಒಂದು ಫೋಟೋ ಬರುತ್ತೆ. ಈ ಇಬ್ಬರನ್ನು ಕೊಂದ್ರೆ 50 ಲಕ್ಷ ಕೊಡುವುದಾಗಿ ಹೇಳ್ತಾರೆ. ಅದಕ್ಕೆ ಒಪ್ಪಿಕೊಂಡ ರೌಡಿಗಳು ಅವರನ್ನು ಹುಡುಕುತ್ತಾರೆ. ಅವರು ಅವರನ್ನು ಹುಡುಕುತ್ತಾ ರಿಷಿಕ್ ಊರಿಗೆ ಬರುತ್ತಾರೆ. ಹಾಗಿದ್ರೆ ಯಾರು ಆ ಇಬ್ರು? ಅದು ರಿಷಿಕ್ ಸೌಜನ್ಯ ಆಗಿರಬಹುದಾ, ಗಗನ್ ಸಿಂಚನ ಆಗಿರಬಹುದಾ, ಅಥವಾ ಬೈರೇಗೌಡ ಶಾಂತಾದೇವಿ ಆಗಿರಬಹುದಾ? ಗಗನ್ ತಂದೆ ತಾಯಿ ಇಬ್ಬರ ಸಾವು ಆಕಸ್ಮಿಕನ ಅಥವಾ ಕೊಲೆನಾ? ಊರಿನಲ್ಲಿ ಜಾತ್ರೆ ನಡೆಯುತ್ತಿದೆ. ಸೌಜನ್ಯ ಸಿಂಚನಾಳನ್ನ ಕಾಡಿಬೇಡಿ ಜಾತ್ರೆಗೆ ಹೋಗೋಕೆ ಒಪ್ಪಿಸುತ್ತಾಳೆ. ಸಿಂಚನ ತಯಾರಾಗಿದ್ದರಿಂದ ಗಗನ್ ಕೂಡ ರೆಡಿ ಆಗ್ತಾನೆ. ಐವರು ಊರಿನ ಜಾತ್ರೆ ನೋಡಲು ಹೋಗುತ್ತಾರೆ. ಅಲ್ಲಿಗೆ ಬಂದ ರೌಡಿಗಳು ರಿಷಿಕ್ನ ನೋಡಿ ಶಾಕ್ ಆಗ್ತಾರೆ. ಅವರು ಗಗನ್ ಮತ್ತು ಸಿಂಚನಾನ ಕೊಲೆ ಮಾಡಲು ಬಂದಿರುತ್ತಾರೆ. ಲೋ, ಇಲ್ಲಿ ಅವನು ಇದ್ದಾನೆ, ಮತ್ತೆ ಜಾತ್ರೆ ನಡೆಯುತ್ತಿದೆ, ಜನ ಇದ್ದಾರೆ. ಅದಕ್ಕೆ ಮೊದಲು ಆ ಹುಡುಗಿನ ಕಿಡ್ನಾಪ್ ಮಾಡೋಣ. ಅವಳನ್ನು ಹುಡುಕೋಕೆ ಅವರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ. ಆವಾಗ ಅವನ್ನ ಕಿಡ್ನಾಪ್ ಮಾಡಿ ದೂರ ಕರೆದುಕೊಂಡು ಹೋಗಿ ಸಾಯಿಸೋಣ ಅಂತ ಮಾತಾಡ್ತಾರೆ. ಅದಕ್ಕೆ ಎಲ್ಲ ಒಪ್ಪಿಗೆ ಸೂಚಿಸುತ್ತಾರೆ. ಅದರಂತೆ ಅವರು ಸಿಂಚನಾನ ಹಿಂಬಾಲಿಸುತ್ತಾರೆ. ಜನಜಂಗುಳಿ ಜಾಸ್ತಿ ಇದ್ದಿದ್ದರಿಂದ ಸಿಂಚನ ಸೌಜನ್ಯ ಅವರಿಂದ ದೂರ ಬಂದು ಬಿಡುತ್ತಾಳೆ. ಅದೇ ಸಮಯಕ್ಕೆ ಕಾಯುತ್ತಿದ್ದ ರೌಡಿಗಳು ಸಿಂಚನಾಳನ್ನ ಸುತ್ತುವರಿಯುತ್ತಾರೆ. ಮತ್ತೆ ಅವಳನ್ನು ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ. ರಿಷಿಕ್ ಅವರಿಂದ ದೂರ ಇದ್ದಿದ್ದರಿಂದ ಅವನಿಗೆ ಇದು ಗೊತ್ತಾಗುವುದಿಲ್ಲ. ಅವಳನ್ನು ಎಳೆದುಕೊಂಡು ಜನಜಂಗುಳಿಯಿಂದ ಹೊರಗೆ ಬಂದ ರೌಡಿಗಳು ಅವಳನ್ನು ಸಾಯಿಸಲು ಮುಂದಾಗುತ್ತಾರೆ.
ಅದೇ ಸಮಯಕ್ಕೆ ಬಂದ ಒಬ್ಬ ಹುಡುಗ ಆ ರೌಡಿಗೆ ಹೊಡೆಯುತ್ತಾನೆ. ಇತ್ತ ಸೌಜನ್ಯ ರಿಷಿಕ್ಗೆ ವಿಷಯ ಮುಟ್ಟಿಸುತ್ತಾಳೆ. ಇತ್ತ ಬಂದ ಹುಡುಗ ಯಾರೆಂದು ನೋಡಿದರೆ ಅದು ರಿತ್ವಿಕ್ ಆಗಿರುತ್ತಾನೆ. ಅಣ್ಣನಷ್ಟು ಬಲಶಾಲಿ ಅಲ್ಲದಿದ್ದರೂ ಅವರನ್ನು ತಡೆಯುವ ಶಕ್ತಿ ಅವನಿಗಿರುತ್ತದೆ. ಆದರೆ ಎಲ್ಲ ಒಟ್ಟಾಗಿ ಅವನ ಮೇಲೆ ಆಕ್ರಮಣ ಮಾಡುತ್ತಾರೆ. ಇನ್ನೇನು ಅವರಿಗೆ ರೌಡಿ ಚಾಕುವಿನಿಂದ ಚುಚ್ಚಬೇಕು. ಅಷ್ಟರಲ್ಲಿ ರಿಷಿಕ್ ಅಲ್ಲಿಗೆ ಬರುತ್ತಾನೆ. ಅಲ್ಲಿಗೆ ಬಂದ ರಿಷಿಕ್ ತಮ್ಮನನ್ನು ರಕ್ಷಿಸುತ್ತಾನೆ. ರಿಷಿಕ್ನನ್ನು ನೋಡಿದ ರೌಡಿಗಳು ಲಾಂಗು ಮಚ್ಚು ಎತ್ತಿಕೊಳ್ಳುತ್ತಾರೆ. ಸೌಜನ್ಯ ಅಲ್ಲೇ ಇದ್ದ ರಾಡನ್ನು ರಿಷಿಕ್ ಕೈಗೆ ಕೂಗಿ ಎಸೆಯುತ್ತಾಳೆ. ಅವನ ಮೇಲರಿಗೆ ಬಂದ ಎಲ್ಲರನ್ನೂ ಒಂದೇ ಏಟಿಗೆ ನೆಲಕಚ್ಚಿಸುತ್ತಾನೆ. ಕೊನೆಗೆ ಉಳಿದ ರೌಡಿಯನ್ನು ಹಿಡಿದು ಯಾರು ನಿಮ್ಮನ್ನು ಕಳಿಸಿದ್ದು ಎಂದು ಪ್ರಶ್ನೆ ಮಾಡುತ್ತಿರುತ್ತಾನೆ ರಿಷಿಕ್. ಆಗ ಸಿಂಚನ ಚೀರುತ್ತಾ ಗಗನ್ಗೆ, ಅಣ್ಣ ಇವನೇ ಅಪ್ಪ ಅಮ್ಮ ಬರುತ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಮಾಡಿದವನು ಎಂದು ಕೂಗುತ್ತಾಳೆ. ಇದನ್ನು ಕೇಳುತ್ತಿದ್ದಂತೆ ರಿಷಿಕ್ ಅವನ ಕೈಕಾಲು ಕಟ್ಟಿ ಎಳೆದುಕೊಂಡು ಬರುತ್ತಾನೆ. ಅವರನ್ನು ತಮ್ಮ ಹಳೆಯ ಪಾಳು ಬಿದ್ದ ಮನೆಗೆ ಕರೆದೊಯ್ದು ಅಲ್ಲಿ ಕಟ್ಟಿ ಹಾಕುತ್ತಾರೆ. ಇದರಿಂದ ಅವರಿಗೆ ಅಪ್ಪ ಅಮ್ಮನದು ಸಹಜ ಸಾವಲ್ಲ, ಅದು ಒಂದು ಕೊಲೆ ಅಂತ ಗೊತ್ತಾಗುತ್ತದೆ. ಅವನನ್ನು ಕಟ್ಟಿ ಹಾಕಿ ಪ್ರಶ್ನಿಸುತ್ತಾರೆ. ಆದರೆ ಅವನು ಏನನ್ನೂ ಬಾಯಿ ಬಿಡುವುದಿಲ್ಲ. ಅವನನ್ನು ಅಲ್ಲೇ ಕಟ್ಟಿ ಹಾಕಿ ಅವರು ತಮ್ಮ ಮನೆಗೆ ಹೋಗಲು ಬರುತ್ತಾರೆ. ಆ ಮನೆಯಿಂದ ಹೊರಬರುವಾಗ ಸಿಂಚನ ಕಾಲು ಜಾರಿ ಬಿದ್ದು ಹಣೆಗೆ ಏಟಾಗುತ್ತದೆ. ಅವಳ ಪ್ರಜ್ಞೆ ತಪ್ಪುತ್ತದೆ. ಅವಳು ಬಿದ್ದ ತಕ್ಷಣ ರಿತ್ವಿಕ್ ಓಡಿ ಹೋಗಿ ಅವಳನ್ನು ಎಬ್ಬಿಸಲು ನೋಡುತ್ತಾನೆ. ಆದರೆ ಅವಳು ಹೇಳುವುದಿಲ್ಲ. ರಿತ್ವಿಕ್ ಅವಳನ್ನು ಎತ್ತಿಕೊಂಡು ತನ್ನೂರಿನಲ್ಲಿ ಇದ್ದ ಆಸ್ಪತ್ರೆ ಕಡೆ ಓಡುತ್ತಾನೆ. ರಿತ್ವಿಕ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಡಾಕ್ಟರ್ ಅವಳನ್ನು ಪರೀಕ್ಷಿಸಲು ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಅವನ ವಿಚಿತ್ರ ವರ್ತನೆ ನೋಡಿದ ಗಗನ್, ಮಗ ಏನೋ ನನಗಿಂತ ಇವನಿಗೆ ತುಂಬ ದುಃಖ ಆಗಿದೆ, ಏನಿರಬಹುದು? ಅದಕ್ಕೆ ರಿಷಿಕ್, ನನಗೂ ಗೊತ್ತಾಗ್ತಿಲ್ಲ ಮಗ, ಏನೋ ಆಗಿದೆ, ಅವನಿಗೆ ಕೇಳೋಣ ಬಾ. ಇಬ್ಬರು ಅವನ ಬಳಿ ಹೋಗಿ ಕುಳಿತುಕೊಂಡು ಏನು ಅಂತ ಕೇಳ್ತಾರೆ. ಅದಕ್ಕೆ ಅವನು ನಾನವಳನ್ನು ಪ್ರೀತಿಸುತ್ತೇನೆ ಅಂತ ಹೇಳುತ್ತಾನೆ. ಇದನ್ನು ಕೇಳಿದವರು ಖುಷಿ ಪಡ್ತಾರೆ. ಅದೇ ಸಮಯಕ್ಕೆ ಬಂದ ಅವರ ತಂದೆ ತಾಯಿ ಅದನ್ನ ಕೇಳಿ ಏನು ಹೇಳ್ತಾ ಇರೋದು ಅಂತ ರೇಗ್ತಾರೆ. ಆಮೇಲೆ ಅವನು ಅವನ ಪ್ರೀತಿ ವಿಷಯ ಹೇಳುತ್ತಾನೆ. ಅವಳಿಗೂ ಇಷ್ಟ ಇರೋದ್ರ ಬಗ್ಗೆ ಹೇಳುತ್ತಾನೆ. ಅದಕ್ಕೆ ಗಗನ್, ನನ್ನತ್ರ ಹೇಳೇ ಇಲ್ವಲ್ಲ ಅವಳು, ಕಳ್ಳಿ, ಬರ್ಲಿ ಇರು ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಬೈರೇಗೌಡ ಶಾಂತ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಆದರೆ ಇಬ್ಬರು ಓದು ಮುಗಿದ ಮೇಲೆ ಮಾತ್ರ ಎಂದು ಖಡಕ್ ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಅವರು ತಲೆಯಾಡಿಸುತ್ತಾರೆ. ಗಗನ್ ತಂದೆ ಮದನ್ ಅವರು ಒಬ್ಬ IPS ಅಧಿಕಾರಿ, ತಾಯಿ ಭವ್ಯ ಗೃಹಿಣಿ. ಇವರು ತುಂಬ ಸ್ಟ್ರಿಕ್ಟ್ ಅಧಿಕಾರಿ. ಬೈರೇಗೌಡ ಅವರು ಇವರಿಗೆ ತುಂಬ ಆತ್ಮೀಯ ಗೆಳೆಯ. ಅದೇ ರೀತಿ ಮಕ್ಕಳು ಕೂಡ ತುಂಬ ಹಚ್ಚಿಕೊಂಡಿರುತ್ತಾರೆ. ಇವರು ಒಂದು ಕೇಸ್ ಪರಿಶೀಲನೆಗೆ ಹೋಗಿ ಅವ್ಯವಹಾರಗಳ ಬಗ್ಗೆ ತುಂಬ ಮಾಹಿತಿ ಕಲೆ ಹಾಕುತ್ತಾರೆ. ಅಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ಸರ್ಕಾರಕ್ಕೆ ತಿಳಿಸುವುದಾಗಿ ಅದರ ಮಾಲೀಕನಿಗೆ ವಾರ್ನಿಂಗ್ ಕೊಟ್ಟು ಬಂದಿರುತ್ತಾರೆ. ಅವನ ಎಲ್ಲ ಅವ್ಯವಹಾರಗಳನ್ನು ತಿಳಿದುಕೊಳ್ಳುತ್ತಾರೆ. ಅದನ್ನೆಲ್ಲ ಮಟ್ಟ ಹಾಕಬೇಕು ಎಂದುಕೊಂಡಿರುತ್ತಾರೆ. ಅದರ ಮಾರನೇ ದಿನವೇ ಅವರ ಕೊಲೆಯಾಗುತ್ತದೆ. ಅವರ ಕೊಲೆಯಾದ ನಂತರ ಅವರಿಗೆ ಎಷ್ಟು ಆಸ್ತಿ ಎಂಬುವುದು ದುಷ್ಟನಿಗೆ ತಿಳಿಯುತ್ತದೆ. ಅದನ್ನು ತನ್ನದನ್ನಾಗಿ ಮಾಡಿಕೊಳ್ಳಲು ಅವರ ಮಕ್ಕಳನ್ನು, ಅಂದರೆ ಗಗನ್ ಮತ್ತೆ ಸಿಂಚನಾರನ್ನು ಕೊಲ್ಲಲು ಹೇಳಿರುತ್ತಾನೆ. ಆದರೆ ಅದಕ್ಕೆ ರಿಷಿಕ್ ತಡೆಗೋಡೆಯಾಗಿ ನಿಲ್ಲುತ್ತಾನೆ. ಗಗನ್ ಮತ್ತು ಸಿಂಚನಾಳನ್ನು ಕೊಲ್ಲಲು ಬಂದವರು ರಿಷಿಕ್ನ ನೋಡಿ ಏಕೆ ಹೆದರುತ್ತಾರೆ? ಗಗನ್ನ ತಂದೆ ತಾಯಿಯನ್ನು ಕೊಲ್ಲಲು ಹೇಳಿದವರ್ಯಾರು? ರಿಷಿಕ್ ಕೈಲಿ ಮೊದಲು ಒದೆ ತಿಂದವರು ಇವರೇ ಇರಬಹುದಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.